ನಮಸ್ಕಾರ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಹೈಪ್ ಮಾಡಿ, ಸಖತ್ ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಜೋಸ್ನಾ ಬೇಗನೆ ತನ್ನ ತಂದೆಯ ಬಳಿಗೆ ಬಂದು, ನೀವು ಚಿಂತೆ ಮಾಡಬೇಡಿ ಡ್ಯಾಡ್, ಅಕ್ಕನಿಗೆ ಏನೂ ಆಗುವುದಿಲ್ಲ ಮತ್ತು ಶೀಘ್ರದಲ್ಲೇ ಎಲ್ಲವೂ ಸರಿಯಾಗುತ್ತದೆ. ಖಂಡಿತವಾಗಿಯೂ ನೀವು ಈ ಮದುವೆಯನ್ನು ಹೇಗೆ ಮಾಡಿಸಿದ್ದರೂ ಮತ್ತು ಈ ಮದುವೆಯಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ನಿಮಗೆ ಗೊತ್ತಿರುತ್ತಾನೆ. ಧನ್ವಿ ಅಕ್ಕ ತುಂಬ ಮುಗ್ಧೆ ಮತ್ತು ತುಂಬ ಒಳ್ಳೆಯವಳು. ಎಂದಾದರೂ ಒಂದು ದಿನ ಧ್ರುವ ಭಾವನಿಗೂ ಅವಳ ಮೇಲೆ ಪ್ರೀತಿ ಉಂಟಾಗುತ್ತದೆ ಮತ್ತು ಆಗ ಅವರಿಬ್ಬರ ನಡುವೆ ಎಲ್ಲವೂ ಸರಿಯಾಗುತ್ತದೆ ಎಂದಳು. ಅವಳ ಮಾತಿಗೆ ಮಿಸ್ಟರ್ ಗ್ರೋವರ್ ಮುಗುಳ್ನಕ್ಕರು. ಕನಸು ಕಾಣುವುದು ಎಷ್ಟು ಸುಲಭ, ಆದರೆ ಆ ಕನಸುಗಳನ್ನು ನನಸಾಗಿಸಲು ಎಷ್ಟೊಂದು ಕಷ್ಟಗಳನ್ನು ಸಹಿಸಬೇಕಾಗುತ್ತೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ದೀರ್ಘ ನಟಿಸಿರು ಬಿಟ್ಟು ಈಗ ಅವರು ಕೂಡ ತಮ್ಮ ಕೋಣೆಗೆ ಹೊರಟು ಹೋದರು. ಅಲ್ಲಿ ಈಗ ಜೋಸ್ನಾ ಮಾತ್ರ ಉಳಿದುಕೊಂಡಳು. ಅವಳು ಕೂಡ ತನ್ನ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸುತ್ತಾ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಳು. ಅಡುಗೆ ಹೆಸರಿನಲ್ಲಿ ಅವಳಿಗೆ ಏನೂ ಬರುತ್ತಿರಲಿಲ್ಲ. ಅಡುಗೆಯನ್ನು ಯಾವಾಗಲೂ ಶ್ವೇತಾರವರೇ ಮಾಡುತ್ತಿದ್ದರು. ಮೊದಲು ಅವಳು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಣ ಎಂದುಕೊಂಡಳು. ಆದರೆ ನಂತರ ಆನ್ಲೈನ್ನಲ್ಲಿ ಆರ್ಡರ್ ಮಾಡುವ ಬಗ್ಗೆ ಯೋಚಿಸಿ ತನ್ನ ಹೆಜ್ಜೆಗಳನ್ನು ತನ್ನ ಕೋಣೆಯ ಕಡೆಗೆ ಇರಿಸಿದಳು. ಮತ್ತೊಂದೆಡೆ ಧ್ರುವನ ಕಾರು ಗ್ರೋವರ್ ಮೆನ್ಷನ್ನ ಹೊರಗೆ ಬಂದು ನಿಂತಿತು. ಆದರೆ ಒಳಗಿನ ಕಡೆಗೆ ಬರಲಿಲ್ಲ. ಒಳಗಡೆ ಬಂದರೆ ಎಲ್ಲರಿಗೂ ಗೊತ್ತಾಗಿ ಬಿಡುತ್ತಿತ್ತು. ಅವನು ಕಾರನ್ನು ಸುಮಾರು 5 ನಿಮಿಷ ದೂರದಲ್ಲಿ ನಿಲ್ಲಿಸಿದನು ಮತ್ತು ಈಗ ಕಾರಿನಿಂದ ಹೊರಗೆ ಬಂದು ಮುನ್ನಡೆದನು. ಈ ಸಮಯದಲ್ಲಿ ಅವನು ಕಪ್ಪು ಬಣ್ಣದ ಕೋಟನ್ನು ಧರಿಸಿದ್ದನು ಮತ್ತು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದನು. ಯಾರು ನೋಡಿದರೂ ಅವನನ್ನು ಗುರುತಿಸಲು ಸಾಧ್ಯವಿರಲಿಲ್ಲ. ಅವನು ಗ್ರೋವರ್ ಮೆನ್ಷನ್ನ ಮುಂದೆ ಬಂದು ನಿಂತು ತನ್ನ ದೃಷ್ಟಿಯನ್ನು ಅತ್ತಿತ್ತ ತಿರುಗಿಸತೊಡಗಿದನು. ಅವನಿಗೆ ಎದುರಿನಲ್ಲೇ ಹಿಂಭಾಗಕ್ಕೆ ಹೋಗುವ ದಾರಿ ಕಾಣಿಸಿತು. ತಕ್ಷಣ ಅವನು ಅಲ್ಲಿಗೆ ಹೊರಟನು. ಗ್ರೋವರ್ ಮೆನ್ಷನ್ ಸಾಕಷ್ಟು ದೊಡ್ಡದಾಗಿತ್ತು, ಆದರೆ ಅಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇರಲಿಲ್ಲ. ಮಿಸ್ಟರ್ ಗ್ರೋವರ್ ಅವರಿಗೆ ಎಂದಿಗೂ ಯಾರೊಂದಿಗೂ ಯಾವುದೇ ಜಗಳವಿರಲಿಲ್ಲ ಮತ್ತು ಅವರು ಹೆಚ್ಚು ಪ್ರದರ್ಶನದಲ್ಲಿ ನಂಬಿಕೆ ಇಡುತ್ತಿರಲಿಲ್ಲ. ಹಾಗಾಗಿ ಅವರ ಶತ್ರುಗಳು ಕೂಡ ತುಂಬ ಕಡಿಮೆ ಇದ್ದರು. ಇದೇ ಸಮಯದಲ್ಲಿ ಧ್ರುವ ಒಳಗಿನ ಕಡೆಗೆ ಬಂದನು. ಒಳಗೆ ಹೋಗಲು 2 ದಾರಿಗಳಿದ್ದವು. ಒಂದು ಮುಂಭಾಗದ್ದು ಮತ್ತು ಇನ್ನೊಂದು ಹಿಂಭಾಗದ್ದು. ಮುಂಭಾಗದಲ್ಲಿ ಯಾರಾದರೂ ಇರಬಹುದು ಎಂದು ಯೋಚಿಸಿ ಅವನು ಈಗ ಹಿಂಭಾಗದ ಕಡೆಗೆ ಹೆಜ್ಜೆ ಹಾಕಿದನು ಮತ್ತು ಅಲ್ಲಿ ಅವನಿಗೆ ಮೆಟ್ಟಿಲುಗಳು ಕಾಣಿಸಿದವು. ಮುಂದಿನ ಕ್ಷಣದಲ್ಲಿ ಅವನು ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಬಂದನು ಮತ್ತು ಅಲ್ಲಿಗೆ ಹೋಗಿ ಈಗ ಅವನ ಕಣ್ಣುಗಳು ಮತ್ತೊಮ್ಮೆ ಅತ್ತಿತ್ತ ತಿರುಗುತ್ತಿದ್ದವು. ಏಕೆಂದರೆ ಅವನು ಧನ್ವಿಯ ಕೋಣೆಯನ್ನು ಹುಡುಕುತ್ತಿದ್ದನು. ಧನ್ವಿಯ ಕೋಣೆ ಯಾವುದು ಇರಬಹುದು ಎಂದು ಅವನಿಗೆ ಗೊತ್ತಿರಲಿಲ್ಲ. ಆಗಲೇ ಅವನಿಗೆ ಗಾಜಿನ ಕಿಟಕಿಯ ಒಳಗಿನಿಂದ ಒಂದು ಹುಡುಗಿ ನೃತ್ಯ ಮಾಡುತ್ತಿರುವುದು ಕಾಣಿಸಿತು. ಅವಳು ತನ್ನ ಕಿವಿಗಳಿಗೆ ಹೆಡ್ಫೋನ್ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಿರುವಂತೆ ಅನಿಸುತ್ತಿತ್ತು. ಅವಳನ್ನು ನೋಡುತ್ತಾ ಧ್ರುವ ಕೋಪದಿಂದ, ಇಲ್ಲಿ ನನ್ನ ತಲೆಯೇ ಕೆಟ್ಟು ಹೋಗಿದೆ ಮತ್ತು ಇವಳಿಗೆ ನೃತ್ಯ ಮಾಡುವ ಆಲೋಚನೆ ಬಂದಿದೆ. ಇವಳಿಗೆ ನಾನು ನೃತ್ಯ ಕಲಿಸುತ್ತೇನೆ ಎಂದು ಗೊಣಗಿಕೊಂಡನು. ಹೀಗೆ ಹೇಳುತ್ತಾ ಅವನು ತಕ್ಷಣ ಕಿಟಕಿಯಿಂದ ಜಿಗಿದು ಒಳಗಿನ ಕಡೆಗೆ ಬಂದನು ಮತ್ತು ಮುಂದಿನ ಕ್ಷಣದಲ್ಲಿ ಅವಳ ಹೆಗಲ ಮೇಲೆ ತನ್ನ ಕೈಯನ್ನಿಟ್ಟನು. ಆಗ ಆ ಹುಡುಗಿ ತಕ್ಷಣವೇ ನಡುಗಿ ಹೋದಳು ಮತ್ತು ಅವಳ ಕಣ್ಣುಗಳು ದೊಡ್ಡದಾದವು. ಮುಂದಿನ ಕ್ಷಣದಲ್ಲಿ ಅವಳು ಧ್ರುವನ ಕಡೆಗೆ ತಿರುಗಿದಳು ಮತ್ತು ಜೋರಾಗಿ ಕೂಗಿದಳು. ಧ್ರುವ ಬೇಗನೆ ಅವಳ ಮುಖದ ಮೇಲೆ ತನ್ನ ಕೈಯನ್ನಿಟ್ಟನು. ಆ ಹುಡುಗಿ ಧನ್ವಿ ಆಗಿರಲಿಲ್ಲ, ಜೋಸ್ನಾ ಆಗಿದ್ದಳು. ಜೋಸ್ನಾ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಧ್ರುವನನ್ನು ನೋಡುತ್ತಿದ್ದಳು, ಏಕೆಂದರೆ ಅವಳಿಗೆ ಧ್ರುವನನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಕೋಣೆಯಲ್ಲಿ ಮಂದ ಬೆಳಕಿತ್ತು ಮತ್ತು ಅದರ ಮೇಲಾಗಿ ಧ್ರುವ ಕೋಟ್ ಧರಿಸಿದ್ದನು ಹಾಗೂ ಮುಖಕ್ಕೆ ಮಾಸ್ಕ್ ಕೂಡ ಹಾಕಿಕೊಂಡಿದ್ದನು. ಈಗ ಧ್ರುವ ತಕ್ಷಣ ತನ್ನ ಮಾಸ್ಕ್ ತೆಗೆದಾಗ ಜೋಸ್ನಾ ಇನ್ನೂ ಹೆಚ್ಚಿನ ಆಶ್ಚರ್ಯಕ್ಕೊಳಗಾದಳು. ಅವಳಿಗೆ ಆ ಸಮಯದಲ್ಲಿ ಧ್ರುವನನ್ನು ಅಲ್ಲಿ ನೋಡಿ ಸಂತೋಷ ಪಡಬೇಕಿತ್ತು, ಆದರೆ ಸದ್ಯಕ್ಕೆ ಅವಳ ಕಾಲುಗಳು ನಡುಗುತ್ತಿದ್ದವು. ಧ್ರುವ ಅವಳನ್ನು ನೋಡುತ್ತಾ, ಗಲಾಟೆ ಮಾಡಬೇಡ, ಇಲ್ಲದಿದ್ದರೆ ಎಂದು ಹೇಳುತ್ತಾ ಸುಮ್ಮನಾದನು. ಏಕೆಂದರೆ ಜೋಸ್ನಾಗೆ ನೀಡಲು ಅವನ ಬಳಿ ಯಾವುದೇ ಬೆದರಿಕೆ ಇರಲಿಲ್ಲ. ಅವನು ಜೋಸ್ನಾಳ ಬಾಯಿಯಿಂದ ತನ್ನ ಕೈಯನ್ನು ತೆಗೆದಾಗ ಜೋಸ್ನಾ ನಡುಗುವ ಧ್ವನಿಯಲ್ಲಿ ಬಾವ ಎಂದಳು. ಧ್ರುವ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡನು. ಈ ಸಮಯದಲ್ಲಿ ಅವನಿಗೆ ತುಂಬ ಮುಜುಗರ ಅನಿಸುತ್ತಿತ್ತು. ಅವನು ಯಾವ ರೀತಿ ಇಲ್ಲಿಗೆ ಬಂದಿದ್ದನೋ ಅದನ್ನು ನೋಡಿದರೆ ತಾನು ಯಾರೋ ಕಳ್ಳನಂತೆ ಭಾಸವಾಗುತ್ತಿತ್ತು. ಜೋಸ್ನಾ ನಿಧಾನವಾಗಿ, ನೀವು ಧನ್ವಿ ಅಕ್ಕನನ್ನು ನೋಡಲು ಬಂದಿದ್ದೀರಾ ಎಂದು ಕೇಳಿದಳು. ಧ್ರುವ ಏನೂ ಹೇಳಲಿಲ್ಲ. ಜೋಸ್ನಾ ಮತ್ತೊಮ್ಮೆ, ಪಕ್ಕದ ರೂಮ್ ಅವರದ್ದೇ, ನೀವು ಬಾಗಿಲಿನಿಂದ ಹೋಗುತ್ತೀರಾ ಅಥವಾ ಕಿಟಕಿ ಮೂಲಕ ಹೋಗುತ್ತೀರಾ ಎಂದಳು. ಧ್ರುವ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ನಾನೇ ಹೋಗುತ್ತೇನೆ, ನನಗೆ ನಿನ್ನ ಸಹಾಯದ ಅಗತ್ಯವಿಲ್ಲ ಎಂದನು. ಇದನ್ನು ಹೇಳುವಾಗ ಅವನ ಧ್ವನಿಯಲ್ಲಿ ಅಹಂಕಾರ ಎದ್ದು ಕಾಣುತ್ತಿತ್ತು. ಅವನು ತಕ್ಷಣ ಕಿಟಕಿಯ ಮೂಲಕವೇ ಹೊರಗೆ ಬಂದು ನಂತರ ಇನ್ನೊಂದು ರೂಮಿನ ಕಡೆಗೆ ನಡೆದನು. ಜೋಸ್ನಾಳ ಮುಖದಲ್ಲಿ ಸಣ್ಣ ಮುಗುಳ್ನಗು ಮೂಡಿತು. ಅವಳು ತನ್ನಷ್ಟಕ್ಕೆ ತಾನೇ, ಅರೇಂಜ್ ಮ್ಯಾರೇಜ್ ತುಂಬ ಬೋರಿಂಗ್ ಆಗಿರುತ್ತದೆ ಎಂದು ನಾನು ಕೇಳಿದ್ದೆ, ಆದರೆ ಇದು ತುಂಬ ಇಂಟರೆಸ್ಟಿಂಗ್ ಆಗಿದೆ. ಅಂದರೆ ಇದರಲ್ಲಿ ಅಡ್ವೆಂಚರ್ ಕೂಡ ಇದೆ. ದೇವರೇ, ನನಗೂ ಇಂಥದ್ದೇ ಅರೇಂಜ್ ಮ್ಯಾರೇಜ್ ಆಗಲಿ ಎಂದು ಹೇಳುತ್ತಾ ಅವಳು ತನ್ನ ಜೀವನದ ಸುಂದರ ಕನಸುಗಳನ್ನು ಕಾಣಲಾರಂಭಿಸಿದಳು.
ಮತ್ತೊಂದೆಡೆ ಧ್ರುವ ಇನ್ನೊಂದು ರೂಮಿನ ಕಡೆಗೆ ಬಂದು ಕಿಟಕಿಯಿಂದ ಒಳಗೆ ಇಣುಕಿ ನೋಡಲಾರಂಭಿಸಿದನು. ಒಳಗೆ ಬೆಡ್ ಮೇಲೆ ಧನ್ವಿ ಮಲಗಿರುವುದು ಅವನಿಗೆ ಕಾಣಿಸಿತು. ಅವಳ ಮುಖ ಇನ್ನೊಂದು ಕಡೆಗಿತ್ತು. ಆದರೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಧ್ವನಿ ಕಿಟಕಿಯ ಹೊರಗಿನವರೆಗೂ ಕೇಳಿಸುತ್ತಿತ್ತು. ಅವನು ತಕ್ಷಣ ಒಳಗೆ ಬಂದನು. ಧನ್ವಿ ಅಳುವುದರಲ್ಲಿ ಎಷ್ಟು ಬ್ಯುಸಿಯಾಗಿದ್ದಳೆಂದರೆ ಅವಳಿಗೆ ಧ್ರುವನ ಹೆಜ್ಜೆಯ ಸಪ್ಪಳವೂ ಕೇಳಿಸಲಿಲ್ಲ. ಧ್ರುವ ಈಗ ಅವಳ ಮುಂದೆ ಬಂದು ನಿಂತರೂ ಧನ್ವಿಗೆ ಏನೂ ತಿಳಿಯಲಿಲ್ಲ. ಧ್ರುವ ಈಗ ಹಾಸಿಗೆಯ ಮೇಲೆ ಕುಳಿತನು. ಈ ಸಮಯದಲ್ಲಿ ಅವನಿಗೆ ತೀರಾ ಮುಜುಗರ ಹೋಗುತ್ತಿತ್ತು. ಅವನು ಧನ್ವಿಯ ಕಡೆಗೆ ನೋಡುತ್ತಾ, ಯಾಕೆ ಇಷ್ಟೊಂದು ಅಳುತ್ತಾ ಇದ್ದೀಯಾ ಎಂದನು. ಧನ್ವಿ ಅವನ ಧ್ವನಿಯನ್ನು ಕೇಳಿದ ತಕ್ಷಣವೇ ಬೆಡ್ ಮೇಲೆ ಎದ್ದು ಕುಳಿತು, ಅಬ್ಬಾ ಬಂದ್ರ ನೀವು? ಏನಿದು ಇಷ್ಟೊಂದು ತಡ ಮಾಡಿದ್ರಿ? ನಾನು ಎಷ್ಟೊತ್ತಿನಿಂದ ನಿಮಗಾಗಿ ಕಾಯ್ತಾ ಇದ್ದೆ. ಆದರೆ ಬಹುಶಃ ನಿಮಗೆ ಸಮಯ ಸಿಕ್ಕಿರಲಿಲ್ಲ ಅಲ್ವಾ? ನಿಮಗೆ ಸಮಯ ಸಿಗೋದಾದರೂ ಹೇಗೆ? ನಿಮ್ಮ ಹೆಂಡತಿಯ ಕನಸಿನಲ್ಲಿ ಬರೋಕೆ ನೀವು ಬೇರೆಯವರ ಕನಸಿನಲ್ಲಿ ಇರಬೇಕಲ್ಲ. ಗೊತ್ತಿಲ್ಲ ನಿಮಗಾಗಿ ಯಾವ ಯಾವ ಹುಡುಗಿಯರು 16 ಸೋಮವಾರದ ವ್ರತ ಮಾಡಿದ್ದಾರೋ. ನೀವು ಅವರ ಹಣೆ ಬರಹಕ್ಕೆ ಹೊರಟು ಹೋದ್ರಿ ಮತ್ತು ನಾನು ಲೇಟ್ ಆಗಿಬಿಟ್ಟೆ. ಅದು ಎಷ್ಟು ಲೇಟ್ ಅಂದರೆ ನೀವು ನನಗೆ ಸಿಕ್ಕರೂ ಸಿಕ್ಕದಂತಾದ್ರಿ. ಹಾಗಾದರೆ ಈಗ ನನ್ನ ಕನಸಿನಲ್ಲಿ ಏನೋ ಮಾಡ್ತಾ ಇದ್ದೀರಾ? ನೀವು ಇಲ್ಲಿಂದ ಹೊರಡಿ, ನನಗೆ ನಿಮ್ಮ ಜೊತೆ ಮಾತನಾಡಲು ಇಷ್ಟವಿಲ್ಲ ಎಂದು ಹೇಳಿ ಅವಳು ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡಳು. ಧ್ರುವನ ಮುಖದಲ್ಲಿ ಸಣ್ಣ ಮುಗುಳ್ನಗು ಮೂಡಿತು. ಧನ್ವಿಗೆ ತಾನು ಅವಳ ಕನಸಿನಲ್ಲಿ ಬಂದಿದ್ದೇನೆ ಎಂದು ಅನಿಸುತ್ತಿದೆ ಎಂಬುದು ಅವನಿಗೆ ಅರ್ಥವಾಯಿತು. ಅವನು ಮುಗುಳ್ನಗುತ್ತಾ ಮೆಲ್ಲನೆ ರೋಸ್ ಪೆಟಲ್ ಎಂದನು. ಅವನ ಬಾಯಿಂದ ರೋಸ್ ಪೆಟಲ್ ಎಂದು ಕೇಳಿದ ತಕ್ಷಣ ಧನ್ವಿ ಮತ್ತೆ ಅವನ ಕಡೆಗೆ ತಿರುಗಿ ನೋಡಿ, ನಿಮ್ಮ ಈ ರೋಸ್ ಪೆಟಲ್ ಪದವೇ ನನ್ನನ್ನು ಕೊಲ್ತಾ ಇರೋದು. ಸಾಕು, ಒಂದು ಸಲ ನೀವು ನನಗೆ ರೋಸ್ ಪೆಟಲ್ ಅಂತ ಏನು ಹೇಳಿದ್ರೋ ನಾನು ಹುಚ್ಚಿಯ ಥರ ನಿಜವಾಗಿಯೂ ನನ್ನನ್ನು ಗುಲಾಬಿ ಹೂವು ಅಂದುಕೊಳ್ಳಲು ಶುರು ಮಾಡಿದ್ದೆ. ಆದರೆ ಈಗ ನನಗೆ ಅನಿಸ್ತಾ ಇದೆ, ನಾನು ಯಾವುದೇ ಗುಲಾಬಿ ಹೂವಲ್ಲ, ಬದಲಿಗೆ ಚೆಂಡು ಹೂವು ಅಂತ. ಯಾರನ್ನು ನೀವು ಸ್ವಲ್ಪವೂ ಪ್ರೀತಿಸಲ್ಲ ಮತ್ತು ಮುಂದೆಯೂ ಪ್ರೀತಿಸಲ್ಲ. ಹೌದು, ಪ್ರೀತಿಸೋದು. ಆದರೂ ಯಾಕೆ? ಆ 16 ಸೋಮವಾರದ ವ್ರತದ ಹುಡುಗಿಯರಿದ್ದಾರಲ್ಲ ನಿಮ್ಮ ಮೇಲೆ ಪ್ರಾಣ ಬಿಡೋರು, ನೀವು ಅವರ ಹತ್ತಿರನೇ ಹೋಗಿ. ನನ್ನ ಹತ್ತಿರ ಯಾಕೆ ಬರುತ್ತೀರಾ? ನನಗೆ ನಿಮ್ಮ ಜೊತೆ ಯಾವುದೇ ಮಾತು ಬೇಡ. ನೀವು ಇಲ್ಲಿಂದ ಹೊರಡಿ ಎಂದಳು. ಧ್ರುವ ಮತ್ತೊಮ್ಮೆ ಮಾತನಾಡ್ತಾ ಇದ್ದೀಯಾ? ಮತ್ತೆ ಮಾತನಾಡುವುದಿಲ್ಲ ಅಂತಿದ್ದೀಯಾ ಎಂದನು. ಧನ್ವಿ ಕೋಪದಿಂದ ಮಾತನಾಡ್ತಾ ಇದ್ದೀನಿ. ಯಾಕಂದರೆ ನೀವು ಒಬ್ಬರೇ ಇರೋದು, ಆ ಕಹಿ ನಿಂಬೆಹಣ್ಣಿನಂತಿರೋ ವ್ಯಕ್ತಿ. ನನ್ನ ಮುಂದೆ ಬಂದಾಗಲಂತೂ ನನ್ನ ಬಾಯೇ ತೆರೆಯೋಲ್ಲ. ಹಾಗಲಕಾಯಿ ಕೂಡ ಅಷ್ಟು ಕಹಿ ಆಗಿರಲ್ಲ. ಅವರು ಅಷ್ಟು ಕಹಿಯಾಗಿದ್ದಾರೆ. ನನಗೆ ಅರ್ಥನೇ ಆಗುತ್ತಿಲ್ಲ ಅವರನ್ನು ಸಿಹಿ ಮಾಡೋದು ಹೇಗೆ ಎಂದು. ಹೀಗೆ ಹೇಳುತ್ತಾ ಅವಳು ಇನ್ನೂ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಆಗ ಧ್ರುವ ಹಠಾತ್ತನೆ ಒಂದು ಕಿಸ್ ಕೊಡು, ಬಹುಶಃ ಕಹಿ ಇರೋದು ಸಿಹಿ ಆಗಬಹುದು ಎಂದನು. ಅವನ ಈ ಮಾತಿಗೆ ಧನ್ವಿಯ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಇದನ್ನು ಕೇಳಿ ಅವಳು ರೆಪ್ಪೆ ಮುಚ್ಚದೆ ಅವನನ್ನೇ ನೋಡುತ್ತಾ ನಿಂತಳು. ಅವಳು ಮುಗುಳ್ನಗುತ್ತಾ, ಎಷ್ಟು ಸುಂದರವಾದ ಕನಸು ಅಲ್ವಾ ಇದು? ನಿಮಗೆ ಗೊತ್ತಾ, ನೀವು ಕನಸಿನಲ್ಲೇ ತುಂಬ ಚಂದ ಕಾಣ್ತೀರಾ ಮತ್ತು ನಿಮ್ಮ ಈ ಮಾತುಗಳು ಖಂಡಿತವಾಗಿಯೂ ಕನಸಿನಲ್ಲಿ ಇರಬಹುದು. ಆದರೆ ನನ್ನ ಹೃದಯವನ್ನು ಜೋರಾಗಿ ಬಡಿಯುವಂತೆ ಮಾಡುತ್ತಾ ಇದೆ ಎಂದಳು. ಅವಳು ಇನ್ನು ಮಾತನಾಡುತ್ತಲೇ ಇರುವಾಗ ಧ್ರುವ ಹಠಾತ್ತನೆ ಅವಳಿಗೆ ಇನ್ನೂ ಹತ್ತಿರವಾಗಲು ತೊಡಗಿದಾಗ ಧನ್ವಿ ಆಶ್ಚರ್ಯಪಟ್ಟಳು. ಅವಳ ಹೃದಯದ ಬಡಿತ ಮತ್ತೊಮ್ಮೆ ವೇಗವಾಯಿತು. ಧ್ರುವ ಈಗ ಅವಳ ತೀರಾ ಹತ್ತಿರಕ್ಕೆ ಬಂದು ಅವಳ ಮುಖದ ಮೇಲೆ ತನ್ನ ಬಿಸಿ ಉಸಿರನ್ನು ಬಿಡುತ್ತಾ, ಇನ್ನು ನಿನಗೆ ಇದೆಲ್ಲ ಕನಸು ಅಂತ ಅನಿಸ್ತಾ ಇದೆಯಾ ಎಂದನು. ಧನ್ವಿಯ ಮುಖ ಪೂರ್ತಿ ಕೆಂಪಾಗತೊಡಗಿತ್ತು ಮತ್ತು ಕೆನ್ನೆಗಳು ಬಿಸಿಯಾದವು. ಅವಳು ತನ್ನ ಹೃದಯದ ಮೇಲೆ ಕೈ ಇಟ್ಟುಕೊಂಡು, ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ಕನಸು ಮುರಿದು ಹೋಗದಿರಲಿ. ನೀವು ಹೀಗೆ ಇರಿ. ಕೇಳಿ, ನಿಮ್ಮನ್ನು ಇಷ್ಟೊಂದು ಹತ್ತಿರದಿಂದ ಅನುಭವಿಸಬೇಕು ಅಂತ ತುಂಬ ಆಸೆ ಇತ್ತು. ನೀವು ಮತ್ತೊಮ್ಮೆ ಮಾಯವಾಗಿ ಬಿಟ್ಟರೆ ನನ್ನ ಆ ಕನಸು ಮುರಿದು ಹೋಗುತ್ತದೆ. ನನಗೆ ನಿಮ್ಮನ್ನು ಕೆಲವು ಕ್ಷಣಗಳ ಕಾಲ ಹೀಗೆ ಅನುಭವಿಸಬೇಕು. ಅದಕ್ಕಾಗಿ ನೀವು ಹೀಗೆ ಇರಿ. ಹೌದು ಎಂದು ಹೇಳುತ್ತಾ ಅವಳು ಮತ್ತೆ ತನ್ನ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಲಾರಂಭಿಸಿದಳು. ಇತ್ತ ಧ್ರುವ ಮುಗುಳ್ನಕ್ಕನು. ಅವನಿಗೆ ತನ್ನ ರೋಸ್ ಪೆಟಲ್ ಮೇಲೆ ಈಗ ತುಂಬ ಪ್ರೀತಿ ಬಂದಿತ್ತು. ಈಗ ಅವನು ತನ್ನ ಕೈಯನ್ನು ಧನ್ವಿಯ ಕೆನ್ನೆಯ ಮೇಲೆ ಇಟ್ಟಾಗ ಧನ್ವಿ ಒಮ್ಮೆಲೆ ನಡುಗಿ ಹೋದಳು. ಅವಳ ಇಡೀ ದೇಹದಲ್ಲಿ ಒಂದು ಕ್ಷಣ ರೋಮಾಂಚನ ಉಂಟಾಯಿತು ಮತ್ತು ಹೃದಯದ ಬಡಿತವಂತೂ ಈಗ ಹೊರಬರುವಷ್ಟರ ಮಟ್ಟಿಗೆ ಜೋರಾಯಿತು. ಅವಳು ಆಶ್ಚರ್ಯಚಕಿತಳಾದಳು. ಏಕೆಂದರೆ ಇದು ಕನಸಾಗಿದ್ದರೆ ಅವಳಿಗೆ ಧ್ರುವನ ಸ್ಪರ್ಶ ಹೇಗೆ ತಾನೇ ತಿಳಿಯಲು ಸಾಧ್ಯ? ಅತ್ತ ಧ್ರುವ ಈಗ ಅವಳಿಗೆ ಇನ್ನೂ ಹತ್ತಿರ ಬಂದು ಅವಳನ್ನು ಇನ್ನೂ ಹೆಚ್ಚು ಆಸೆ ತುಂಬಿದ ಕಣ್ಣುಗಳಿಂದ ನೋಡಲಾರಂಭಿಸಿದನು. ಧನ್ವಿ ತಕ್ಷಣ ತನ್ನ ಕೈಗಳನ್ನು ಧ್ರುವನ ಹೆಗಲ ಮೇಲೆ ಇಟ್ಟಳು ಮತ್ತು ಮರುಕ್ಷಣ ಅವಳ ಕಣ್ಣುಗಳು ದೊಡ್ಡದಾದವು. ಅಂದರೆ ಅವಳು ಕನಸು ಕಾಣುತ್ತಿರಲಿಲ್ಲ. ಧ್ರುವ ನಿಜವಾಗಿಯೂ ಅವಳ ಮುಂದಿದ್ದನು. ಆದರೆ ಇದು ಹೇಗೆ ಸಾಧ್ಯ? ಧ್ರುವ ಅವಳ ಹತ್ತಿರ ಬರಲು ಸಾಧ್ಯವೇ ಇರಲಿಲ್ಲ. ಅವನು ರಾಣಾ ಮೆನ್ಷನ್ನಲ್ಲಿದ್ದರೂ ಅವಳ ಹತ್ತಿರ ಬರುತ್ತಿರಲಿಲ್ಲ. ಇನ್ನು ಇಲ್ಲಿ ಗ್ರೋವರ್ ಮೆನ್ಷನ್ನಲ್ಲಿ ಇದು ಅಸಾಧ್ಯವೇ ಆಗಿತ್ತು. ಆದರೆ ನಂತರ ಅವಳ ಆ ಸುಂದರ ಕನಸು ನನಸಾಗಿ ಬದಲಾಯಿತು. ಯಾವಾಗ ಧ್ರುವ ತನ್ನ ತುಟಿಗಳನ್ನು ಧನ್ವಿಯ ತುಟಿಗಳ ತೀರ ಹತ್ತಿರ ತಂದು ಅವುಗಳನ್ನು ಅತ್ಯಂತ ಪ್ರೀತಿಯಿಂದ ಮುತ್ತಿಕ್ಕಿದನು, ಆಗ ಧನ್ವಿಯ ಕೈಗಳು ಈಗ ಅವನ ಹೆಗಲ ಮೇಲೆ ಇನ್ನೂ ಹೆಚ್ಚು ಗಟ್ಟಿಯಾದವು ಮತ್ತು
ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಧ್ರುವ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಸವರಲು ತೊಡಗಿದನು. ಒಮ್ಮೆ ಮೇಲಿನ ತುಟಿಯ ಮೇಲೆ, ಮತ್ತೊಮ್ಮೆ ಕೆಳಗಿನ ತುಟಿಯ ಮೇಲೆ. ಧನ್ವಿಯ ಹೃದಯದಲ್ಲಿ ಈ ಸಮಯದಲ್ಲಿ ಆಗುತ್ತಿದ್ದ ತಲ್ಲಣವನ್ನು ಅವಳಿಗೆ ವರ್ಣಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ರೋಮಗಳು ಅರಳುತ್ತಿದ್ದವು ಮತ್ತು ಮನಸ್ಸಿನಲ್ಲಿ ಚಿಟ್ಟೆಗಳು ಹಾರಾಡಿದಂತೆ ಭಾಸವಾಗುತ್ತಿತ್ತು. ಈ ಸಮಯ ಇಲ್ಲೇ ನಿಂತು ಬಿಡಲಿ ಎಂದು ಅನಿಸುತ್ತಿತ್ತು. ಅವಳು ಏನನ್ನ ಮಾತನಾಡಲು ಪ್ರಯತ್ನಿಸಿದಾಗ ಅವಳ ತುಟಿಗಳು ಲಘುವಾಗಿ ತೆರೆದವು ಮತ್ತು ಮುಂದಿನ ಕ್ಷಣವೇ ಧ್ರುವ ಅವಳ ಬಾಯಿ ಮುಚ್ಚಿಸಿದನು. ನಿಧಾನವಾಗಿ ಧ್ರುವ ಪೂರ್ತಿಯಾಗಿ ಅವಳ ಮೇಲೆ ಆವರಿಸಿದ್ದನು. ಈಗ ಅವನು ತನ್ನ ಇನ್ನೊಂದು ಕೈಯನ್ನು ಧನ್ವಿಯ ಕೆನ್ನೆಯ ಮೇಲೆ ಇಟ್ಟಿದ್ದನು ಮತ್ತು ಅವಳನ್ನು ಇನ್ನೂ ಹೆಚ್ಚು ತೀವ್ರತೆಯಿಂದ ಚುಂಬಿಸುತ್ತಿದ್ದನು. ಧನ್ವಿ ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಿದ್ದಳು ಮತ್ತು ಧ್ರುವ ಕೂಡ ಅವಳ ಮೇಲೆ ಬಾಗುತ್ತಾ ಸಾಗುತ್ತಿದ್ದನು. ಧನ್ವಿಯ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಈಗ ಒಮ್ಮೆಲೆ ಒಣಗಿ ಹೋಗಿತ್ತು ಮತ್ತು ಧನ್ವಿಯು ಪೂರ್ತಿಯಾಗಿ ಹಾಸಿಗೆಯ ಮೇಲೆ ಮಲಗಿಬಿಟ್ಟಿದ್ದಳು. ಧ್ರುವ ಅವಳ ಪಕ್ಕದಲ್ಲಿ ಕುಳಿತು ಅವಳ ಮೇಲೆ ಬಾಗಿದ್ದನು. ಅವನು ಇನ್ನೂ ಕೂಡ ಧನ್ವಿಯ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದನು ಮತ್ತು ಅವನು ಮತ್ತೊಮ್ಮೆ ಅವಳಿಗೆ ಮೃದುವಾಗಿ ಕಿಸು ಮಾಡಲು ಶುರು ಮಾಡಿದನು. ಹೀಗೆ ಅವಳಿಗೆ ಕಿಸು ಮಾಡುತ್ತಾ ಧ್ರುವ ತನ್ನ ಮುಖವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದಾಗ ಧನ್ವಿ ಮುಚ್ಚಿದ ತನ್ನ ಕಣ್ಣುಗಳನ್ನು ತೆರೆದು ಧ್ರುವನನ್ನು ನೋಡಲಾರಂಭಿಸಿದಳು. ಧ್ರುವ ಅವಳ ಕಡೆಗೆ ನೋಡುತ್ತಾ, ಈಗ ನಿನಗೆ ಗೊತ್ತಾಯ್ತಾ, ನೀನು ಕನಸು ಕಾಣ್ತಾ ಇದ್ದೀಯಾ ಅಥವಾ ಯಾರಾದರೂ ನಿಜವಾಗಿಯೂ ನಿನಗೆ ಕಿಸು ಮಾಡುತ್ತಾ ಇದ್ದಾರಂತ ಎಂದನು. ಧನ್ವಿ ಅವನ ಪ್ರಶ್ನೆಯನ್ನು ಕೇಳಿ ಏನಾದರೂ ಉತ್ತರಿಸುವ ಮುನ್ನವೇ ಹಠಾತ್ತನೆ ಬಾಗಿಲು ಜೋರಾಗಿ ಶಬ್ದ ಮಾಡಲಾರಂಭಿಸಿತು. ಧ್ರುವ ಒಮ್ಮೆಲೆ ಬೆಚ್ಚಿಬಿದ್ದು ತಕ್ಷಣ ಮೇಲಕ್ಕೆ ಸರಿದನು. ಧನ್ವಿ ಕೂಡ ಆಶ್ಚರ್ಯಚಕಿತಳಾದಳು. ಅವಳು ಧ್ರುವನ ಕಿಸ್ನಲ್ಲಿ ಎಷ್ಟೊಂದು ಮುಳುಗಿ ಹೋಗಿದ್ದಳೆಂದರೆ ಧ್ರುವ ಅಲ್ಲಿಗೆ ಹೇಗೆ ಬಂದನು ಮತ್ತು ಅವಳು ಇದುವರೆಗೆ ಅವನ ಮುಂದೆ ಏನೇನೋ ಬಡಬಡಿಸುತ್ತಿದ್ದಳು ಎಂಬುದು ಅವಳಿಗೆ ತಿಳಿಯಲೇ ಇಲ್ಲ. ಒಮ್ಮೆ ಅವನನ್ನು ನಿಂಬೆಹಣ್ಣು ಎನ್ನುತ್ತಿದ್ದಳು, ಮತ್ತೊಮ್ಮೆ ಕಹಿ ಹಾಗಲಕಾಯಿ ಎನ್ನುತ್ತಿದ್ದಳು. ಅವಳು ಏನಾದರೂ ಮಾತನಾಡುವ ಮುನ್ನವೇ ಬಾಗಿಲು ಮತ್ತೊಮ್ಮೆ ಜೋರಾಗಿ ಶಬ್ದ ಮಾಡಿತು. ಆಗ ಧನ್ವಿ ಹಾಸಿಗೆಯಿಂದ ಎದ್ದು, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ? ಕೇಳಿ, ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ? ನಿಮ್ಮನ್ನು ಯಾರಾದರೂ ನೋಡಿಬಿಟ್ಟರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದು ಕೆಲಸ ಮಾಡಿ, ನೀವು ಎಲ್ಲಾದರೂ ಅಡಗಿ ಕುಳಿತುಕೊಳ್ಳಿ ಎಂದಳು. ಧ್ರುವ ಕೂಡ ತಕ್ಷಣ, ಆದರೆ ಮೇಡಮ್, ನಾನು ಎಲ್ಲಿ ಅಡಗಿಕೊಳ್ಳಲಿ? ಜಾಗನಾದರೂ ಹೇಳಿ ಎಂದನು. ಧನ್ವಿ ತಕ್ಷಣವೇ, ಆ ಪರದೆಯ ಹಿಂದೆ ಅಡಗಿಕೊಳ್ಳಿ ಎಂದಳು. ಧ್ರುವ ತಕ್ಷಣ, ಆದರೆ ಯಾರಾದರೂ ನೋಡಿಬಿಟ್ಟರೆ ಎಂದನು. ಧನ್ವಿ ಕೂಡ ಗಾಬರಿಯಾಗುತ್ತಾ, ಯಾರೂ ನೋಡಲ್ಲ. ಬಾಗಿಲಲ್ಲಿ ಯಾರೇ ಇದ್ದರೂ ನಾನು ಅವರನ್ನು ಹೊರಗಿನಿಂದಲೇ ಕಳುಹಿಸಿಬಿಡುತ್ತೇನೆ. ಆದರೆ ಸದ್ಯಕ್ಕೆ ನೀವು ಬೇಗನೆ ಹೋಗಿ ಅಡಗಿಕೊಳ್ಳಿ ಪ್ಲೀಸ್ ಎಂದಳು. ಹೀಗೆ ಹೇಳುತ್ತಾ ಅವಳು ಸ್ವತಃ ಧ್ರುವನ ಕೈ ಹಿಡಿದು ಅವನನ್ನು ಹಿಂದಿನ ಗೋಡೆಯ ಕಡೆಗೆ ಕರೆದುಕೊಂಡು ಬಂದಳು. ಅಲ್ಲಿ ಒಂದು ದೊಡ್ಡ ಪರದೆಯನ್ನು ಹಾಕಲಾಗಿತ್ತು ಮತ್ತು ಅದರ ಹಿಂದೆ ಧ್ರುವ ಅಡಗಿಕೊಳ್ಳಬಹುದಿತ್ತು. ಆದರೆ ಅವನ ಕಾಲುಗಳು ಪರದೆಯ ಕೆಳಗಿನಿಂದ ಕಾಣಿಸುವಂತಿದ್ದವು, ಏಕೆಂದರೆ ಪರದೆಯು ಕೆಳಗಿನಿಂದ ಸ್ವಲ್ಪ ಮೇಲಿತ್ತು. ಅವಳು ಬೇಗನೆ ಧ್ರುವನನ್ನು ಗೋಡೆಗೆ ಹೊರಗಿಸಿ ನಿಲ್ಲಿಸಿ ತಕ್ಷಣ ಅಲ್ಲಿಂದ ಹೋಗತೊಡಗಿದಳು. ಆದರೆ ಗಾಬರಿಯಲ್ಲಿ ಅವಳ ಕಾಲು ಜಾರಿ ಅವಳು ಜೋರಾಗಿ ಕೆಳಗೆ ನೆಲದ ಮೇಲೆ ಬೀಳಲಾರಂಭಿಸಿದಳು. ಧ್ರುವ ತಕ್ಷಣ ಅವಳ ಸೊಂಟದ ಮೇಲೆ ತನ್ನ ಕೈಯಿಟ್ಟು ಅವಳು ಬೀಳದಂತೆ ಉಳಿಸಿದನು. ಧನ್ವಿ ಈಗ ಅವನ ತೋಳುಗಳಲ್ಲಿ ತೂಗಾಡುತ್ತಿದ್ದಳು ಮತ್ತು ಧ್ರುವ ಅವಳ ಮೇಲೆ ಬಾಗಿದ್ದನು. ಇಬ್ಬರ ಹೃದಯಗಳು ಈ ಸಮಯದಲ್ಲಿ ಜೋರಾಗಿ ಬಡಿದುಕೊಳ್ಳುತ್ತಿದ್ದವು. ಧನ್ವಿಯ ತುಟಿಗಳು ನಡುಗಲಾರಂಭಿಸಿದವು ಮತ್ತು ಧ್ರುವ ಅವಳ ತುಟಿಗಳ ಕಡೆಗೆ ನೋಡುತ್ತಾ ಮತ್ತೊಮ್ಮೆ ಚಟಪಟಿಕೆಯನ್ನು ಅನುಭವಿಸತೊಡಗಿದನು. ಅವನು ಅವಳ ತುಟಿಗಳಿಗೆ ಪ್ರೀತಿಯಿಂದ ಕಿಸ್ ಮಾಡಿದರೆ ಮಾತ್ರ ಅವನಿಗೆ ಆ ಚಡಪಡಿಕೆಯಿಂದ ನೆಮ್ಮದಿ ಸಿಗುತ್ತದೆ ಎಂಬಂತಿತ್ತು. ಅವನ ಗಂಟಲು ಒಣಗಲಾರಂಭಿಸಿತ್ತು. ಅಷ್ಟರಲ್ಲಿ ಬಾಗಿಲು ಮತ್ತೊಮ್ಮೆ ಶಬ್ದ ಮಾಡಿದ್ದು. ಆಗ ಧನ್ವಿ ಜೋರಾಗಿ ಧ್ರುವನನ್ನು ತಳ್ಳಿದಳು. ಧ್ರುವ ಹಿಂದಕ್ಕೆ ಸರಿದನು ಮತ್ತು ಧನ್ವಿ ಬೇಗನೆ ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಅವಳು ಭಯದಿಂದ ನಡುಗುತ್ತಿದ್ದಳು. ಈತ ಧ್ರುವ ಕೂಡ ತೊಂದರೆಯಲ್ಲಿದ್ದಂತೆ ಕಾಣುತ್ತಿದ್ದನು. ಆದರೆ ಆ ಇಬ್ಬರು ಮೂರ್ಖರಿಗೆ ತಾವು ಇಬ್ಬರು ಯಾವುದೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ. ಹೀಗೆ ರೂಮಿನಲ್ಲಿ ಒಟ್ಟಿಗೆ ಇರುವುದನ್ನು ಯಾರಾದರೂ ಹಿಡಿದು ಹಾಕಲು ಎಂಬ ಕನಿಷ್ಠ ಜ್ಞಾನವೂ ಇರಲಿಲ್ಲ. ಅವರಿಬ್ಬರು ಗಂಡ ಹೆಂಡತಿಯಾಗಿದ್ದರು ಮತ್ತು ಒಂದೇ ರೂಮಿನಲ್ಲಿ ಇರುವುದು ಯಾವುದೇ ಗಂಡ ಹೆಂಡತಿಗೆ ತಪ್ಪಾಗಿರಲು ಸಾಧ್ಯವಿರಲಿಲ್ಲ. ಆದರೆ ಯಾರಾದರೂ ತಮ್ಮಿಬ್ಬರನ್ನು ನೋಡಿಬಿಟ್ಟರೆ ದೊಡ್ಡ ಅನಾಹುತವೇ ಆಗಿಬಿಡುತ್ತದೆ ಎಂದು ಅವರಿಬ್ಬರಿಗೂ ಅನಿಸುತ್ತಿತ್ತು. ಧನ್ವಿ ಬೇಗನೆ ತನ್ನನ್ನು ತಾನು ಸ್ವಲ್ಪ ನಾರ್ಮಲ್ ಮಾಡಿಕೊಂಡು ಬಾಗಿಲ ಬಳಿಗೆ ಬಂದು ಬಾಗಿಲು ತೆರೆದಾಗ ಎದುರು ಅವಳ ಬಾಯಿ ಶ್ವೇತರವರು ನಿಂತಿದ್ದರು. ಧನ್ವಿ ಗಾಬರಿಯಿಂದ, ಏನಾಯಿತು ಮಮ್ಮ ಎಂದಳು. ಶ್ವೇತರವರು ಅವಳ ಕೆನ್ನೆ ಮೇಲೆ ಕೈಯಿಟ್ಟು, ಏನಾದರೂ ಆದರೆ ಮಾತ್ರ ನಾನು ನಿನ್ನ ರೂಮಿಗೆ ಬರಬೇಕು ಎಂದರು. ಮಗಳೇ, ನಾನು ನಿನ್ನ ರೂಮಿಗೆ ಬರಬಾರದೆ ಎಂದರು. ಅವರ ಮಾತನ್ನು ಕೇಳಿ ಧನ್ವಿಗೆ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಶ್ವೇತಾರವರು ಅವಳ ಕೊನೆಗೆ ಬಂದಿದ್ದರೆ ಅವಳಿಗೆ ಸಂತೋಷವೇ ಆಗುತ್ತಿತ್ತು. ಆದರೆ ಸದ್ಯಕ್ಕೆ ಅವರು ಬಂದ ಸಮಯ ಧನ್ವಿಗೆ ಒಳ್ಳೆಯದಲ್ಲ, ಬದಲಿಗೆ ಕೆಟ್ಟದಾಗಿ ಅನಿಸುತ್ತಿತ್ತು. ಅವಳು ಬೇಗನೆ, ನೀವು ನನ್ನ ಬಳಿ ಬರಬಹುದು ಮಮ್ಮ, ಆದರೆ ಸದ್ಯಕ್ಕೆ ನನಗೆ ನಿದ್ದೆ ಮಾಡಬೇಕು, ನೀವು ಹೋಗಿ ಎಂದಳು. ಶ್ವೇತರವರು ತಕ್ಷಣ, ಖಂಡಿತವಾಗೂ ಇಲ್ಲ, ನಿನ್ನೆಯಿಂದ ನೀನು ಬರೀ ನಿದ್ದೆ ಮಾಡ್ತಾನೆ ಇದ್ದೀಯ, ಬೇರೇನೂ ಮಾಡಿಲ್ಲ ನೀನು. ಈಗ ಸುಮ್ಮನೆ ನನ್ನ ಜೊತೆಗೆ ಕೆಳಗೆ ನಡೆ, ಇಲ್ಲದಿದ್ದರೆ ನಾನು ಇಲ್ಲೇ ನಿನ್ನ ರೂಮಿನಲ್ಲೇ ಇರುತ್ತೇನೆ. ಜ್ಯೋತ್ಸ್ನಾ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿದ್ದಾಳೆ, ಅದು ಈಗ ಬರುತ್ತಿರಬೇಕು.
ಬಂದ ತಕ್ಷಣ ಅವಳು ಸರ್ವ್ ಮಾಡುತ್ತಾಳೆ ಎಂದರು. ಹೇಗೆ ಹೇಳುತ್ತಾ ಶ್ವೇತರವರು ಒಳಗೆ ಬರುತ್ತಿದ್ದರು. ಧನ್ವಿ ಬೇಗನೆ ಅವರನ್ನು ತಡೆದು, ಆದರೆ ನನಗೆ ಏನೋ ತಿನ್ನಲು ಮನಸ್ಸಿಲ್ಲ ಮಮ್ಮ. ಒಂದು ವೇಳೆ ನನಗೆ ಮನಸ್ಸಿದ್ದರೆ ನಾನು ನಿಮಗೆ ಹೇಳುತ್ತಾ ಇದ್ದೆ. ಆದರೆ ನಾನು ಮಾಲ್ನಲ್ಲಿ ಐಸ್ ಕ್ರೀಮ್ ತಿಂದಿದ್ದೆ ಮತ್ತು ಈಗ ನನಗೆ ನಿಜವಾಗಿಯೂ ಏನೂ ತಿನ್ನಲು ಮನಸ್ಸಿಲ್ಲ. ನನಗೆ ಸ್ವಲ್ಪವೂ ಹಸಿವಿಲ್ಲ ಎಂದಳು. ಶ್ವೇತರವರು ಕೋಪದಿಂದ, ಇಡೀ ದಿನದಲ್ಲಿ ನೀನು ತಿಂದಿರುವುದು ಬರೀ ಒಂದು ಟೋಸ್ಟ್ ಮತ್ತು ಒಂದು ಐಸ್ ಕ್ರೀಮ್. ಅಷ್ಟರಲ್ಲೇ ನಿನ್ನ ಹೊಟ್ಟೆ ತುಂಬಿ ಹೋಯ್ತಾ? ನನ್ನನ್ನು ಹುಚ್ಚಿ ಮಾಡಬೇಡ ಧನ್ವಿ. ನಿನಗೂ ಗೊತ್ತು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ಬಲ್ಲೆ ಎಂದು. ನೀನು ನನ್ನ ಮಗಳು, ನಿನಗೆ ಎಷ್ಟು ಹಸಿವಾಗಿರಬಹುದು ಎಂದು ನನಗೆ ಅರ್ಥವಾಗಲ್ವಾ? ನಿನ್ನ ಬಗ್ಗೆ ನನಗೆ ಗೊತ್ತು. ಆದರೆ ಆ ಧ್ರುವ ರಾಣನಿಂದಾಗಿ ನನಗೆ ಈಗ ಪಶ್ಚಾತ್ತಾಪ ಆಗುತ್ತಿದೆ. ನಾನು ನಿನ್ನ ಮದುವೆಯನ್ನು ಆ ಹಠಮಾರಿ ಜೊತೆ ಏಕೆ ಮಾಡಿಸಿದೆ ಎಂದು. ಅವನಲ್ಲಿ ಎಷ್ಟೊಂದು ಅಹಂಕಾರವಿದೆ, ಎಷ್ಟೊಂದು ಗರ್ವವಿದೆ ಎಂದರೆ ನಿನ್ನನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಅವನು ನಮ್ಮ ಮೇಲೆ ಏನೋ ಉಪಕಾರ ಮಾಡಿದ್ದಾನೆ ಎಂಬಂತೆ ಆಡುತ್ತಾನೆ. ಮದುವೆಯ ಪ್ರಸ್ತಾಪ ಅವರ ಕಡೆಯಿಂದಲೇ ಬಂದಿತ್ತು ಅಲ್ವಾ? ಅದರ ನಂತರವೇ ನಿನ್ನ ಡ್ಯಾಡ್ ಮತ್ತು ಅವರ ನಡುವೆ ಬಿಸ್ನೆಸ್ನ ಆ ಡೀಲ್ಸ್ ಎಲ್ಲ ಆಗಿತ್ತು. ಆದರೆ ಇದರ ಅರ್ಥ ಅವರಿಗೆ ನಿನ್ನನ್ನು ಅವಮಾನಿಸುವ ಹಕ್ಕು ಸಿಕ್ಕಿದೆ ಎಂದಲ್ಲ ಎಂದರು. ಅವರ ಮಾತು ಮುಗಿಯುವ ಮುನ್ನವೇ ಧನ್ವಿ, ಪ್ಲೀಸ್ ಮಮ್ಮ, ಹಾಗೆ ಮಾತನಾಡಬೇಡಿ, ಅವರು ನನ್ನ ಪತಿ ಎಂದಳು. ಧ್ರುವ ಅವರಿಬ್ಬರ ಮಾತುಗಳನ್ನು ಕೇಳುತ್ತಿದ್ದನು ಮತ್ತು ಈ ಸಮಯದಲ್ಲಿ ಅವನ ಮುಖದಲ್ಲಿ ಅಪಾರ ಕೋಪ ಎದ್ದು ಕಾಣುತ್ತಿತ್ತು. ಅವನ ಮುಂದೆಯೇ ಅವನಿಗೆ ಅವಮಾನ ಮಾಡಲಾಗುತ್ತಿತ್ತು. ಮತ್ತೊಂದೆಡೆ ಶ್ವೇತರವರು ಈಗ ಮತ್ತೊಮ್ಮೆ ಕೋಪದಿಂದ, ಹೌದು, ಅವನು ನಿನ್ನ ಪತಿ, ಆದರೆ ಇದರ ಅರ್ಥ ಅವನು ನಿನ್ನ ಮನಸ್ಸನ್ನು ನೋಯಿಸಬೇಕು ಎಂದಲ್ಲ. ನನಗಂತೂ ಅನಿಸ್ತಾ ಇದೆ, ನಾನು ರಾಣಾ ಮೆನ್ಷನ್ಗೆ ಹೋಗಿ ಆ ಹಠಮಾರಿ ಕುದುರೆಗೆ ಚೆನ್ನಾಗಿ ಬೈದು ಬರಬೇಕು ಎಂದು. ಅವನ ಅಹಂಕಾರವನ್ನು ಇಳಿಸಲು ನನಗೆ ಒಂದು ನಿಮಿಷವೂ ಬೇಕಾಗಲ್ಲ. ನಿಜವಾಗಿಯೂ ನನಗೆ ಅವನ ಮೇಲೆ ತುಂಬ ಕೋಪ ಬರುತ್ತಿದೆ. ಅವನು ನನ್ನ ಚಂದ್ರನಂತಿರುವ ಮಗಳ ಮನಸ್ಸನ್ನು ಹೇಗೆ ತಾನೇ ನೋಯಿಸಬಲ್ಲ ಎಂದು ಹೇಳುತ್ತಾ ಅವರು ಮತ್ತೊಮ್ಮೆ ಧನ್ವಿಯ ತಲೆಯ ಮೇಲೆ ಕೈ ಇಟ್ಟರು. ಇತ್ತ ಧನ್ವಿಗೆ ಈಗ ಭಯವಾಗುತ್ತಿತ್ತು, ಏಕೆಂದರೆ ಶ್ವೇತರವರು ಕೋಪದಲ್ಲಿ ಏನೇನೋ ಮಾತನಾಡುತ್ತಿದ್ದರು ಮತ್ತು ಧನ್ವಿ ಕಳ್ಳಗಣ್ಣಿನಿಂದ ಧ್ರುವನ ಕಡೆಗೆ ನೋಡುತ್ತಿದ್ದಳು. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು ಮತ್ತು ಅವನು ತನ್ನ ಮುಷ್ಟಿಗಳನ್ನು ಬಿಗಿದುಕೊಂಡಿದ್ದನು. ಧನ್ವಿ ಮತ್ತೊಮ್ಮೆ, ಪ್ಲೀಸ್ ಮಮ್ಮ, ಈಗ ನೀವು ಅವರ ಬಗ್ಗೆ ಇನ್ನೂ ಏನೂ ಹೇಳಬೇಡಿ. ನಾನು ಅವರ ಬಗ್ಗೆ ಏನನ್ನೂ ಕೇಳಲು ಬಯಸಲ್ಲ ಎಂದಳು. ಶ್ವೇತರವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ನಾನು ಏನೂ ಹೇಳಲು ಬಯಸುವುದಿಲ್ಲ ಧನ್ವಿ, ಆದರೆ ಏನು ಮಾಡಲಿ, ನಿನ್ನನ್ನು ದುಃಖದಲ್ಲಿ ನೋಡಿದಾಗ ನನ್ನ ಹೃದಯ ಉರಿಯುತ್ತದೆ ಎಂದು ಹೇಳುತ್ತಾ ಅವರು ಇನ್ನೂ ಒಳಗೆ ಬಂದರು. ಧನ್ವಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಒಂದು ಕಡೆ ಶ್ವೇತರವರು ಅಲ್ಲಿಂದ ಹೋಗುವ ಹೆಸರನ್ನೇ ಎತ್ತುತ್ತಿರಲಿಲ್ಲ ಮತ್ತು ಮತ್ತೊಂದು ಕಡೆ ಧ್ರುವನ ಕೋಪ ಹೆಚ್ಚಾಗುತ್ತಲೇ ಇತ್ತು. ಅವಳು ಈಗ ಮತ್ತೊಮ್ಮೆ, ಸರಿ ಮಮ್ಮ, ನಾವು ಒಂದು ಕೆಲಸ ಮಾಡೋಣ, ನಾವು ಕೆಳಗೆ ಹೋಗೋಣ. ಕೆಳಗೆ ಹೋಗಿ ನೀವು ನನಗೆ ಏನು ತಿನ್ನಿಸಬೇಕು ಎಂದುಕೊಂಡಿದ್ದೀರೋ ಅದನ್ನು ತಿನ್ನಿಸಿಬಿಡಿ ಎಂದಳು. ಅವಳ ಮಾತಿಗೆ ಶ್ವೇತರವರು ಮುಗುಳ್ನಕ್ಕು, ಹೌದು, ಯಾಕೆ ಆಗುವುದಿಲ್ಲ, ನಡೆ ನನ್ನ ಜೊತೆಗೆ ಕೆಳಗೆ ಎಂದು ಹೇಳಿ ಅವರು ಈಗ ಅವಳ ಜೊತೆ ಹೊರಗೆ ಹೋಗಲು ಹೊರಟರು. ಧನ್ವಿ ಒಮ್ಮೆಲೆ, ನೀವು ಒಂದು ಕೆಲಸ ಮಾಡಿ, ನೀವು ಕೆಳಗೆ ಹೋಗಿ ಮಮ್ಮ, ನಾನು ಕೈ ತೊಳೆದುಕೊಂಡು ಬರುತ್ತೇನೆ. ನನಗೆ ಸ್ವಲ್ಪ ಮುಜುಗರ ಅನ್ನಿಸ್ತಿದೆ, ಕೇವಲ 2 ನಿಮಿಷದಲ್ಲಿ ಬರುತ್ತೇನೆ ಎಂದಳು. ಶ್ವೇತರವರು ಮುಗುಳ್ನಕ್ಕು, ಸರಿ ಎಂದು ಹೇಳಿ ಈಗ ತಕ್ಷಣ ಅಲ್ಲಿಂದ ಹೊರಗೆ ಹೋದರು ಮತ್ತು ಧನ್ವಿ ಅವರು ಹೋದ ತಕ್ಷಣವೇ ಬೇಗನೆ ಬಾಗಿಲು ಮುಚ್ಚಿದಳು. ಅವಳು ಬಾಗಿಲು ಮುಚ್ಚಿ ಧ್ರುವನ ಕಡೆಗೆ ಬಂದ ತಕ್ಷಣ ಧ್ರುವ ಪರದೆಯಿಂದ ಹೊರಗೆ ಬಂದನು ಮತ್ತು ಕೋಪದಿಂದ ಅವಳ ಕಡೆಗೆ ನೋಡಲಾರಂಭಿಸಿದನು. ಮುಂದುವರಿಯುತ್ತದೆ.